ಹೇ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಅಡುಗೆ ನೀವು ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಟ್ರೆ ಅಬ್ಬಬ್ಬಾ ಎಂಥ ಕಾಂಬಿನೇಷನ್ ಹೇಳ್ತೀರಾ. ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಒಂದು ವೀಕೆಂಡ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರುತ್ತೆ ನಿಮಗೆ ಒಂದು ಸ್ಪೆಷಲ್ ರೈಸ್ ಹಾಗೂ ಅದರೊಂದಿಗೆ ಟೊಮೆಟೊ ಚಿಕನ್. ನೋಡಲಿಕ್ಕೆ ಎಷ್ಟೊಂದು ಎಮ್ಮೆಯಾಗಿ ಕಾಣ್ತಾ ಉಂಟು ನೋಡಿ, ಮಾಡಲಿಕ್ಕೆ ಅಷ್ಟೇ ಈಸಿ ಉಂಟಿದು. ಓಕೆ, ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 1 ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಹಾಕ್ತಾ ಇದ್ದೀನಿ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು. ಇಷ್ಟನ್ನು ಹಾಕಿ ಈ ಚಿಕನನ್ನು ನಾನು ಗ್ಯಾಸ್ ಆನ್ ಮಾಡಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಮಗೆ ಸೂಪ್ ಬಿಡಲಿಕ್ಕುಂಟು, ಯಾಕಂತ ಹೇಳಿ ಆಮೇಲೆ ಹೇಳ್ತೀನಿ. ನಾನು ಇವತ್ತು ಮಾಡುವ ರೈಸಿಗೆ ಇಲ್ಲಿ ಜೀರಾ ರೈಸನ್ನು ತೊಗೊಳ್ತಾ ಇದ್ದೀನಿ. ನೀವು ಇದರ ಬದಲು ಸೋನಾ ಮಸೂರಿ ರೈಸ್ ಇದ್ದರೂ ತೊಗೊಳ್ಬೋದು. ರೈಸನ್ನು ಕಪ್ಪಲ್ಲೇ ಹಾಕಿ, ಯಾಕೆಂದರೆ ಅದೇ ಕಪ್ಪಲ್ಲಿ ಇವತ್ತು ಎಲ್ಲದಕ್ಕೂ ಕೂಡ ಮೆಜರ್ಮೆಂಟ್ ಆಗಲಿಕ್ಕುಂಟು. ನಾನು ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ. 4.5 ಕಪ್ಪಷ್ಟು ರೈಸನ್ನು ನಾನು ಹಾಕಿದ್ದೀನಿ. ಇವಾಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ರೈಸಿಗೆ ರೆಡಿ ಮಾಡಲಿಕ್ಕುಂಟು. ಹಾಗಾಗಿ ತುಪ್ಪವನ್ನು ಹಾಕಿದ್ದೀನಿ. ತುಪ್ಪ ಹಾಕಿ ಆಮೇಲೆ 2 ಈರುಳ್ಳಿಯನ್ನು ಇದಕ್ಕೆ ಹಾಕಿ ಕೆಂಪಾಗುವವರೆಗೂ ಫ್ರೈ ಮಾಡಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ, ನೋಡ್ತಾ ಇದ್ದೀರಲ್ಲ ನಾನು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಅಂದರೆ ತುಂಬ ಓವರಾಗಿ ಹಾಕಬೇಕಂತ ಏನಿಲ್ಲ. ಇನ್ನೊಂದು ಸೈಡಲ್ಲಿ ಟೆಂಡರ್ ಚಿಕನ್ ತೊಗೊಂಡಿದ್ದು ನಾನು, ಅರ್ಧದಷ್ಟು ಬೆಂದಿದೆ ಇದು, ಹಾಗೂ ಸಾಕಷ್ಟು ಸೂಪ್ ಬಿಟ್ಟಿದೆ, ಅಂದರೆ ಸ್ಟಾಕ್ ಬಿಟ್ಟಿದೆ ಇದರದ್ದು. ನೋಡ್ತಾ ಇದ್ದೀರಲ್ಲ, ಗ್ಯಾಸನ್ನು ಆಫ್ ಮಾಡಿ. ಇವಾಗ ಇಲ್ಲಿ ನಾನು 2 ಕಪ್ಪಷ್ಟು ತೆಂಗಿನಕಾಯಿ ಹಾಕಿ ಅದರ ಹಾಲನ್ನು ತೆಗೆದಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, 2 ಕಪ್ಪು ತೆಂಗಿನ ಹಾಲನ್ನು ತೆಗೆದಿಟ್ಟಿದ್ದೀನಿ. ಹಾಗೂ ಇದಕ್ಕೆ ಇವಾಗ ಅದೇ ಮೆಜರ್ಮೆಂಟಲ್ಲಿ ಯಾವ ಕಪ್ಪಲ್ಲಿ ನಾನು ರೈಸ್ ತೊಗೊಂಡಿದ್ದೀನಿ ಅದರಲ್ಲೇ ಸೂಪನ್ನು ಕೂಡ ಒಂದು 2 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಹಾಕಿ ಇದು ಪಕ್ಕಕ್ಕೆ ಇಟ್ಕೊಳ್ಳಿ. ಇನ್ನೊಂದು ಸೈಡಲ್ಲಿ ಅದೇ ಕಡಾಯಿ ತೊಗೊಂಡು ನಾನು ಚಿಕನ್ ತೆಗೆದಿದ್ದೆ ಅಲ್ವಾ, ಇದರಲ್ಲಿ ನಾನು ಬೇಯಿಸಿದ್ದು ಅದೇ ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಕೂಡ 2 ಈರುಳ್ಳಿಯನ್ನು ಹಾಕಿ ಅದರೊಟ್ಟಿಗೆ ಹಸಿಮೆಣಸಿನಕಾಯಿ 1-2 ಹಾಕ್ತಾ ಇದ್ದೀನಿ. ಹಾಗೂ ಇದನ್ನು ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡ್ತೀನಿ. ಇದು ಇವಾಗ ಇಲ್ಲಿ ಚಿಕನ್ಗೆ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡ್ ಗೊತ್ತುಂಟಲ್ಲ ನೀವು, ರೈಸಿಗೆ ನೀರುಳ್ಳಿ ಇಟ್ಟಿದ್ದೆ, ಅದು ಕೆಂಪಾಗಿದೆ. ಅದಕ್ಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು 1 ಚಮಚದಷ್ಟು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಒಳ್ಳೆ ರೀತಿ ಫ್ರೈ ಆಗಲಿ ತುಪ್ಪದಲ್ಲಿ. ಆಮೇಲೆ ಇಡೀ ಗರಂ ಮಸಾಲ ಎಲ್ಲವನ್ನು ಇಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪವೇ. ಅದರೊಂದಿಗೆ ನಾನು ಸ್ವಲ್ಪ ಕಾಳು ಮೆಣಸು ಕೂಡ ತೊಗೊಂಡಿದ್ದೀನಿ. ಇದೆಲ್ಲವನ್ನು ಹಾಕೋಣ ಇದಕ್ಕೆ. ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಅದೆಲ್ಲ ಇಡೀ ಗರಂ ಮಸಾಲ ತೊಗೊಂಡಿದ್ದೀನಿ, ಜಾವಿತ್ರಿ ಎಲ್ಲವನ್ನು. ಓಕೆ, ಇವಾಗ 1 ಕಪ್ಪಷ್ಟು ಕ್ಯಾರೆಟ್ ಹಾಗೂ ಹಸಿಮೆಣಸಿನಕಾಯಿ 2 ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಸ್ವಲ್ಪ ಹೊತ್ತಿದ್ದು ಫ್ರೈ ಆಗಲಿ ತುಪ್ಪದಲ್ಲಿ. ಆಮೇಲೆ ಇದಕ್ಕೆ ಇವಾಗ ನೀರನ್ನು ಸೇರಿಸ್ಲಿಕ್ಕುಂಟು. ಅದೇ ಕಪ್ ತೊಗೊಂಡಿದ್ದೀನಿ, ಯಾವುದು ಮೆಜರ್ಮೆಂಟ್ ಕಪ್ ಇತ್ತು ನೋಡಿ ಅದು. 4.5 ರೈಸ್ ಹಾಕಿದ್ರಿಂದ ನಾನು 10 ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕ್ತೀನಿ. ಫಸ್ಟಿಗೆ ಹಾಲು ಹಾಗೂ ಸೂಪ್ ಹಾಕಿದ್ವಿ ನೋಡಿ, ಅದನ್ನು ಮೆಜರ್ಮೆಂಟ್ ಮಾಡಿ ಹಾಕ್ತಾ ಇದ್ದೀನಿ. ಉಳಿದದನ್ನು ಇದು ಹಾಕಿದ ಮೇಲೆ ಉಳಿದದ್ದು ನೀರುಂಟು ನೋಡಿ, ಅದನ್ನು ಕೂಡ ಮೆಜರ್ಮೆಂಟ್ ಮಾಡಿ ಹಾಕ್ತೀನಿ. ಇವಾಗ ಫಸ್ಟ್ ಅದನ್ನು ಹಾಕಿದ್ದೀನಿ, ಇವಾಗ ನೀರನ್ನು ಹಾಕ್ತೀನಿ. ಟೋಟಲಾಗಿ 10 ಕಪ್ಪಷ್ಟು ನಾನಿಲ್ಲಿ ಹಾಕಿದ್ದೀನಿ. ಗೊತ್ತಾಯ್ತಲ್ಲ ಕರೆಕ್ಟಾಗಿ ನಿಮಗೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಕುದಿಲಿಕ್ಕೆ ಬಿಡಬೇಕು. ಹಾಗೆಯೇ ಚೆನ್ನಾಗಿ ಕುದಿಬೇಕು ಇದರಲ್ಲಿ ನೀರು. ಓಕೆ, ಇವಾಗ ಇದನ್ನು ಮುಚ್ಚಿಡೋಣ. ಇನ್ನೊಂದು ಸೈಡಲ್ಲಿ ನೀರುಳ್ಳಿ ಇಟ್ಟಿದ್ವಿ ನೋಡಿ, ಅದು ಕೂಡ ಒಳ್ಳೆ ರೀತಿ ಕೆಂಪಾಗಿದೆ. ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿದ್ದು. ನಿಮಗೆ ಬೇಕಿದ್ದರೆ ನೀವು ಆರ್ಡ್ರ್ ಮಾಡ್ಬೋದು, ತುಂಬ ಪ್ಯೂರಾಗಿ ಚೆನ್ನಾಗಿರುತ್ತೆ. ಅದರೊಂದಿಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್. ಗರಂ ಮಸಾಲ ಕೂಡ ಹೋಮ್ ಮೇಡ್ ನಂದು, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಸ್ವಲ್ಪ ಹೊತ್ತು ಇದನ್ನು ಮೀಡಿಯಮ್ ಗ್ಯಾಸಲ್ಲಿಟ್ಟು ಫ್ರೈ ಮಾಡಿ. ಆಮೇಲೆ ಇದಕ್ಕೆ ಟೊಮೆಟೊವನ್ನು ಸೇರಿಸೋಣ. 4 ದೊಡ್ಡ ಟೊಮೆಟೊ ಹಾಕ್ತಾ ಇದ್ದೀನಿ. ಇಲ್ಲಿ ಟೊಮೆಟೊ ಚಿಕನ್ ಮಾಡೋದ್ರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿ. 1 ಕೆ ಜಿಗೆ 4 ದೊಡ್ಡ ಟೊಮೆಟೊವನ್ನು ಇಲ್ಲಿ ನಾನು ಸೇರಿಸಿದ್ದೀನಿ. ಈಗ ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗುವವರೆಗೂ ವೆಯ್ಟ್ ಮಾಡಲಿಕ್ಕುಂಟು. ಬೇಕಿದ್ದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಹಾಗೆಯೇ ಮುಚ್ಚಿಡಿ. ಸ್ವಲ್ಪ ಹೊತ್ತಲ್ಲಿ ಟೊಮೆಟೊ ತಾನಾಗಿ ಸಾಫ್ಟ್ ಆಗುತ್ತೆ. ಆದರೆ ಸಾಫ್ಟ್ ಆಗಬೇಕು, ನೆನಪಿಡಿ. ಟೊಮೆಟೊ ಒಳ್ಳೆ ರೀತಿ ಸಾಫ್ಟಾಗಿ ಆಯಿಲೆಲ್ಲ ಈ ರೀತಿ ಮೇಲೆ ಬಂದ ಮೇಲೆ ನಾವು ಇದಕ್ಕೆ ಅರ್ಧ ಬೇಯಿಸಿದ ಚಿಕನ್ ಇಟ್ಟಿದ್ವಿ ನೋಡಿ, ಅದನ್ನು ಹಾಕೋಣ. ಸೂಪ್ ಕಂಪ್ಲೀಟಾಗಿ ನಾನು ತೆಗೆದಿರಲಿಲ್ಲ, ನೋಡಿದ್ರಲ್ಲ 2 ಕಪ್ಪಷ್ಟು ತೆಗೆದಿದ್ದೆ. ಹಾಗಾಗಿ ನೀರನ್ನು ನಾನು ಜಾಸ್ತಿ ಹಾಕಿತ್ತು ಇದು ಬೇಯಿಸುವಾಗ, ಯಾವುದು ಚಿಕನ್ ಬೇಯಿಸುವಾಗ. ಉಳಿದ ಸೂಪ್ ಇದಕ್ಕೆ ಕೂಡ ಬೇಕಲ್ವಾ, ಇಲ್ಲದಿದ್ದರೆ ಚೆನ್ನಾಗಾಗೋದಿಲ್ಲ ಚಿಕನ್. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಒಳ್ಳೆ ರೀತಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು
ಮುಚ್ಚಿಡಿ. ಉಪ್ಪೆಲ್ಲ ನಾವು ಆಲ್ರೆಡಿ ಹಾಕಿದ್ದೀವಿ ಚಿಕನಿಗೆ, ಆಮೇಲೆ ನೋಡಿಕೊಂಡು ಹಾಕೋಣ. ಇನ್ನೊಂದು ಸೈಡಲ್ಲಿ ನೀರಿಟ್ಟಿದ್ದೆ, ಒಳ್ಳೆ ರೀತಿ ಕುದೀತಾ ಉಂಟು ನೋಡಿ. ಚೆನ್ನಾಗಿ ಕುದಿಬೇಕು. ನಾನು ಹೇಳಿದೆ ನೋಡಿ, ನಾರ್ಮಲಾಗಿ ನಾವು ರೈಸ್ ಹಾಕುವಾಗ ಸ್ವಲ್ಪ ನೀರು ಕುದಿಯುವಾಗ ನಾವು ರೈಸನ್ನು ಹಾಕ್ತೀವಿ, ಆದರೆ ಇದರಲ್ಲಿ ಹಾಗೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕದು. ಆಮೇಲೆ ಇದಕ್ಕೆ ಜೀರಾ ರೈಸನ್ನು ತೊಳೆದಿಟ್ಟಿದ್ದು ನಾನು ಹಾಕಿದ್ದೀನಿ. ಹಾಕಿದ ಮೇಲೆ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ದಮ್ಮಲ್ಲೇ ರೈಸ್ ಬೇಯಲಿ. ರೈಸ್ ಬೇಯಿಸೋದೆಲ್ಲ ತೋರಿಸ್ಬೇಕಂತ ಇಲ್ಲ ಅಲ್ವಾ, ನಿಮಗೆ ಗೊತ್ತಿರುತ್ತೆ, ನಾರ್ಮಲಾಗಿ ಮಾಡ್ತಾರೆ ಎಲ್ಲರೂ. ಓಕೆ, ಈ ಸೈಡ್ ಚಿಕನ್ ಕೂಡ ಇವಾಗ ಬೆಂದು ಬಂದಿದೆ, ನೋಡ್ತಾ ಇದ್ದೀರಲ್ಲ. ಇದಕ್ಕೆ 1 ಕಪ್ಪಷ್ಟು ದಪ್ಪ ಮೊಸರನ್ನು ಗ್ರೈಂಡ್ ಮಾಡಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಇವಾಗ ಇದು ಸ್ವಲ್ಪ ನೀರು ಇದರಲ್ಲಿ ಡ್ರೈ ಆಗಬೇಕು, ಅಷ್ಟು ತನಕ ಇದು ಒಳ್ಳೆ ರೀತಿ ಬೇಯಲಿ. ಸ್ವಲ್ಪ ನೀರು ಡ್ರೈ ಆಗಿದ್ದೆ, ನಾನಿಲ್ಲಿ ಫ್ರೈ ಮಾಡಿದ ಆನಿಯನನ್ನು ಹಾಕಿದ್ದೀನಿ. ನೀವು ಫ್ರೈ ಮಾಡಿದ ಆನಿಯನ್ ಆಲ್ರೆಡಿ ನಾನು ಯಾವಾಗಲೂ ಮಾಡಿಡ್ತೀನಿ. ನಿಮ್ಮ ಹತ್ರ ಇಲ್ಲ ಅಂತ ಆದರೆ ರೈಸಿಗೆ ನೀವು ಆನಿಯನ್ ಫ್ರೈ ಮಾಡ್ತೀರಿ ನೋಡಿ, ಅದರಲ್ಲಿ ಸ್ವಲ್ಪ ತೆಗೆದಿಡಿ, ಅದನ್ನು ಇದಕ್ಕೆ ಸೇರಿಸಿದರೆ ಆಯಿತು. ಅಥವಾ ಮೊಸರು ಗ್ರೈಂಡ್ ಮಾಡುವಾಗ ಕೂಡ ನೀವು ಹಾಕಿ ಅದರೊಂದಿಗೆ ಹಾಕ್ಬೋದು ಇದನ್ನು. ಈಗ ಮುಚ್ಚಿಡೋಣ. ಇವಾಗ ನೋಡೋಣ ಚಿಕನ್. ವಾವ್, ನೋಡಿ ಘಮ ಘಮ ಪರಿಮಳ ಬರ್ತಾ ಉಂಟು. ನಾನು ಪರಿಮಳ ನಿಮಗೆ ತೋರಿಸಲಿಕ್ಕೆ ಆಗೋದಿಲ್ಲ, ಆದರೆ ರೆಸಿಪಿ ತೋರಿಸ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ ಅಡುಗೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ತುಂಬ ಚೆನ್ನಾಗಾಗುತ್ತೆ. ಆ ರೈಸಿಗೆ ಇದು ಬೆಸ್ಟ್ ಚಿಕನ್ ಕಾಂಬಿನೇಷನ್ ಇದು. ಹಾಗಾಗಿ ನೀವು ಟ್ರೈ ಮಾಡಲೇಬೇಕು. ಹಾಗೂ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ, ನಿಮ್ಮನ್ನು ಖಂಡಿತವಾಗ್ಲೂ ಹೊಗಳ್ತಾರೆ. ಇದರ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಇಷ್ಟೇ ಸೆಮಿ ಗ್ರೇವಿ, ಇದು ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಆಲ್ರೆಡಿ ರೈಸೇ ಉಂಟು ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಸೈಡಿಗೆ ಇದು ಸಾಕು ಅಷ್ಟು, ತುಂಬ ಗ್ರೇವಿ ಬೇಕಂತಿಲ್ಲ ರೈಸಿಗೆ. ಆವಾಗ ರೈಸಿನ ಫ್ಲೇವರ್ ಕೂಡ ನಮಗೆ ಸಿಗೋದಿಲ್ಲ ಸರಿಯಾಗಿ. ಓಕೆ, ಇವಾಗ ಚಿಕನ್ ಕೂಡ ರೆಡಿಯಾಗಿದೆ ನೋಡಿ. ಮತ್ತೊಮ್ಮೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಹಾಗೂ ಅದರೊಂದಿಗೆ ರೈಸ್ ಕೂಡ ಪರ್ಫೆಕ್ಟ್ಲಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿ ಬರುತ್ತಿದ್ದು ರೈಸ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಲಂಚ್ ಬಾಕ್ಸಿಗೆಲ್ಲ ನೀವು ಮಾಡ್ಬೋದು. ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಈ ರೈಸ್ ಬೇಕಿದ್ದರೂ ಟ್ರೈ ಮಾಡ್ಬೋದು, ಚೆನ್ನಾಗಾಗುತ್ತೆ. ಸೂಪೆಲ್ಲ ಹಾಕೋದ್ರಿಂದ ಇನ್ನೂ ಕೂಡ ಟೇಸ್ಟಿಯಾಗಿರುತ್ತೆ ಇದು ನೋಡಿ. ಓಕೆ, ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಂತ ಎನಿಸ್ತೀನಿ. ಇಂಥದ್ದೇ ಒಳ್ಳೆ ರೆಸಿಪಿ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ. ಆದಷ್ಟು ಸಿಂಪಲ್ ರೆಸಿಪಿನೇ ನಾನು ಟ್ರೈ ಮಾಡೋದು, ನಿಮಗೆಲ್ಲರಿಗೂ ಈಸಿ ಆಗಲಿ ಅಂತೇಳಿ ಅಡುಗೆ ಮಾಡಲಿಕ್ಕೆ, ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿ ಬರಲಿ ಅಂತೇಳಿ. ತುಂಬ ನೀವು ಇಷ್ಟಪಡ್ತೀರ ನನ್ನ ರೆಸಿಪಿ, ನಂಗೆ ಗೊತ್ತು. ಯಾಕೆಂದರೆ ಅಷ್ಟು ನೀವು ಕಮೆಂಟ್ ಕೂಡ ಮಾಡ್ತಾ ಇರ್ತೀರಾ, ಚೆನ್ನಾಗಿತ್ತು, ನಾನು ಇದನ್ನು ಟ್ರೈ ಮಾಡಿದೆ ಹಾಗೆ ಹೀಗೆ ಅಂತೇಳಿ. ಹಾಗೆ ಇವತ್ತು ಕೂಡ ನನಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ನಿಮಗೆ ಹೇಗೆ ಎನಿಸ್ತು ಈ ರೆಸಿಪಿ, ಹಾಗೂ ನೀವು ಟ್ರೈ ಮಾಡಿ ಆದಮೇಲೆ ಕೂಡ ನನಗೆ ಪ್ಲೀಸ್ ಫೀಡ್ಬ್ಯಾಕ್ ಕೊಡಿ, ಹೇಗಿತ್ತು ರೆಸಿಪಿ ಅಂತ ಹೇಳಿ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಉಂಟು. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.